ಆನೆ ನೋಡಿ ಎಷ್ಟು ಹತ್ರ. 3 ದಿವಸ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಕೊನೆ ದಿವಸ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಈ ಊಟಿ ಗುಡಲೂರು ಘಾಟ್ ಶುರು ಆಯಿತು. ಯಾವುದು ಹಾಸ್ಪಿಟ್ಲಾ? ಹಾಂ, ಗುಡ್ ಮಾರ್ನಿಂಗ್ ಫ್ರಮ್ ಊಟಿ. ಸೊ ಇವತ್ತು ನಮ್ಮದು ಕೊನೆ ದಿವಸ, 4th ಡೇ. ಇಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ದಾರಿಯಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಆಮೇಲೆ ಮುಂದುವರಿಸ್ತೀವಿ. ಇಲ್ಲಿ ನಾವು ಉಳ್ಕೊಂಡಿದ್ದೀವಿ ಇವತ್ತು ರಾತ್ರಿ ಸತ್ಯ ಆನಂದ್ ಪ್ಯೂರ್ ವೆಜ್ ಕಾಟೇಜ್ ಅಂತ. ಚೆನ್ನಾಗಿದೆ, ತುಂಬ ಒಂಥರ ಹಳೆ ಕಾಲದ್ದು, ಚೆನ್ನಾಗಿದೆ. ಸ್ವಲ್ಪ ಗಾಡಿ ಬ್ಯಾಟ್ರಿ ಟ್ರಬಲ್ ಕೊಡ್ತಾ ಇದೆ, ನೋಡಬೇಕದು ಹೆಂಗೆ ಮಾಡುತ್ತೆ ಅಂತ. ಆಮೇಲೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರು ಕಡೆ ಹೊರಡ್ತೀವಿ. ನೋಡಿ ಹಳೆ ಕಾಲದ್ದು ಎಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ನಮಗೆ ಕ್ಯಾಟ್ ಐಸ್ ಅಂತ ನಾವು ಉಳ್ಕೊಂಡಿದ್ದು ಜಾಗ ಚೆನ್ನಾಗಿತ್ತು. ಇದು ಒಂಥರ ಹಳೆ ಕಾಲದ ಮರದ್ದು ಎಲ್ಲ, ಒಳ್ಳೆ ಚಳಿನೂ ಇತ್ತು, ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಶುಭೋದಯ ಎಲ್ರಿಗೂ. ನಮ್ಮ 4ನೇ ದಿವಸದ ಪ್ರಯಾಣ ಶುರುವಾಯಿತು. ಬೆಳಗ್ಗೆ 8:23 ಆಗಿದೆ. ಕೂನೂರಿಂದ ಈಗ ಬೆಂಗಳೂರು ಕಡೆ ಪ್ರಯಾಣ. ನಿನ್ನೆ ರಾತ್ರಿ ವಿಪರೀತ ಟ್ರಾಫಿಕ್ ಜಾಮಲ್ಲಿ ಗುದ್ದಾಡ್ಕೊಂಡು ಗೂಗಲ್ ಸರಿಯಾಗಿ ತೋರಿಸ್ಲಿಲ್ಲ. ಅದನ್ನು ಹುಡ್ಕೊಂಡು ಬರೋಷ್ಟರಲ್ಲಿ 7:15 ಆಯಿತು. ಆಮೇಲೆ ಸ್ವಲ್ಪ ಗಾಡಿನೂ ಯಾಕೋ ಕಿರಿಕಿರಿ ಶುರು ಮಾಡ್ತು. ನಾವು ಬಂದು ಕಾಟೇಜ್ ಮುಂದೆ ನಿಂತ್ವಿ, ಸ್ಟಾರ್ಟ್ ಆಗ್ತಾಯಿಲ್ಲ, ಬ್ಯಾಟ್ರಿ ಡೌನ್ ಆಗಿದೆ. ಗ್ಲೌಸ್ ಒಳಗಿದೆ. ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಯಿತು. ಇವಾಗಲೂ ಸ್ವಲ್ಪ ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೋಡ್ತೀವಿ ಮುಂದೆ ಎಲ್ಲಾದರೂ ಒಳ್ಳೆ ಬ್ಯಾಟ್ರಿ ಸೆಂಟರ್ ಇದ್ದರೆ ಅಲ್ಲಿ ಒಂದು ಬ್ಯಾಟ್ರಿ ಹಾಕ್ಕೊಂಡು ಆಮೇಲೆ ಮುಂದೆ ಹೋಗ್ತೀವಿ. ಇಲ್ಲಿ ನಾವು ಜಾಸ್ತಿ ಕವರ್ ಮಾಡ್ತಾಯಿಲ್ಲ. ಒಂದು ರೈಲ್ವೆ ಸ್ಟೇಷನು, ಅದಾದಮೇಲೆ ಇದು ಶೂಟಿಂಗ್ ಪಾಯಿಂಟು, ಅಲ್ಲಿಂದ ಮುಗಿಸ್ಕೊಂಡು ಪ್ಯಾಕ್ರಾ ಲೇಕು, ಅಲ್ಲಿಂದ ವಾಪಸ್ ಬೆಂಗಳೂರು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಜರ್ನಿ, ಚಾಲೆಂಜಿಂಗ್. ಅಯ್ಯಪ್ಪ, ಜನ ಆವಾಗಲೇ ಪಾರ್ಕ್ ನೋಡೋಕೆ ಬಂದುಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಟ್ರಾಫಿಕ್ ನೆನೆಸ್ಕೊಂಬಿಟ್ರೆ ಬೇಡಪ್ಪ ಸವಾಸ ಊಟಿದು. ಚ ಇದೇನಿದು ಪಾಶ್ಚರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟೇಟ್ ಕ್ವಾರ್ಟರ್ಸ್. ಇಲ್ಲಿ ಎಲ್ಲ ಮಿಲ್ಟ್ರಿ ರೆಜಿಮೆಂಟ್ ಕೂಡ ಇದೆ ಈ ಊಟಿಯಲ್ಲಿ. ಸೊ ಹಾಗಾಗಿ ಎಲ್ಲ ಮಿಲ್ಟ್ರಿ ಏರಿಯಾ ಸುಮಾರು ಬರುತ್ತೆ. ಎಳೆ ಬಿಸಿಲು ಒಂಥರ ಹಿತ ಕೊಡ್ತಾ ಇದೆ. ಬೆಳಗ್ಗೆ ಹೊತ್ತು ಎಲ್ಲರೂ ಮನೆ ಮುಂದೆ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಬಿಸಿಲು ಕಾಯಿಸೋದೇ ಆಗ್ಬಿಟ್ಟಿದೆ. ಇಲ್ಲಿ ಏನೋ ಕಾಣಿಸ್ತಾ ಇದೆ, ಕೊಡನಾಡ ವ್ಯೂ ಪಾಯಿಂಟ್ 12 ಕಿಲೋಮೀಟರ್, ಕ್ಯಾಥರಿನ್ ವಾಟರ್ ಫಾಲ್ಸ್ 18 ಕಿಲೋಮೀಟರ್ಸ್. ಊಟಿನ 19 ಕಿಲೋಮೀಟರ್ ತೋರಿಸ್ತಾ ಇದೆ. ಕೊತ್ತಗಿರಿ 8 ಕಿಲೋಮೀಟರ್, ಕೊಡನಾಡು ವ್ಯೂ ಪಾಯಿಂಟ್ 27 ಕಿಲೋಮೀಟರ್. ಅಯ್ಯಪ್ಪ, ಟೂ ಮಚ್ ಆಯಿತು. ನಾವೀಗ ಊಟಿ ಅಲ್ಲ 19, ಇಲ್ಲಿ 20. ಒಳ್ಳೆ ಹಾವಿನ ಥರ ಇದೆ ರೋಡು, ಹಿಂಗೆ ಸುತ್ತಾಕೊಂಡು. ಬಟ್ ನನಗೆ ಇದು ಯಾಕೋ ಊಟಿ ಮೇನ್ ರೋಡು ಅನ್ನಿಸ್ತಾ ಇಲ್ಲ, ಹೈವೇ. ಯಾಕಂದರೆ ಇಷ್ಟು ಖಾಲಿ ಇರೋಲ್ಲ. ಕೂನೂರಿಂದ ಊಟಿಗೆ 2 ಸಾರಿ ಓಡಾಡಿದ್ವಲ್ಲ, ಆವಾಗ ಇಷ್ಟು ಖಾಲಿ ಇರಲಿಲ್ಲ. ಇದು ಎಲ್ಲೋ ಬ್ಯಾಕ್ ಹಿಂದ್ಗಡೆಯಿಂದ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಖಾಲಿ ಇದೆ ರೋಡು, ಆ ಕಡೆ ಈ ಕಡೆ ಮರಗಳು, ಹಾವಿನ ಥರ ರೋಡು, ಚೆನ್ನಾಗಿದೆ ಒಂಥರ. ಟೈಮು 9:15. ನಾವು ಅಲ್ಲಿಂದ ಹೊರಟು 1 ಗಂಟೆ ಆಯಿತು. ತುಂಬ ಸ್ಲೋ ಆಗ್ತಾಯಿದ್ದೀನಿ, ಚಳಿ ಇದೆ ಅಲ್ಲ. ಆಮೇಲೆ ಒಂಚೂರು ಬ್ಯಾಟ್ರಿ ಅಂಗಡಿ ಹುಡುಕಬೇಕು, ಅದಕ್ಕೆ ಊರುಗಳು ಬಂದಾಗ ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ. ಹಾಗಾಗಿ ಅಷ್ಟು ಬೇಗ ಓಡಿಸ್ತಾ ಇಲ್ಲ, ಫಾಸ್ಟಾಗಿ ಓಡಿಸ್ತಾ ಇಲ್ಲ. K38 ಸೈಕ್ಲಿಸ್ಟ್ಗಳು ಸುಮಾರು ಸಿಕ್ಕರು ಇವಾಗ. ಸೈಕ್ಲಿಸ್ಟು ಕೆಲವರು ರನ್ನಿಂಗ್ ಮಾಡ್ತಾಯಿದ್ರು.
ಬೆಟ್ಟ ನೋಡಿ ಮೇಲೆ. ಹಾಂ, ನಾವು ಶೂಟಿಂಗ್ ಪಾಯಿಂಟ್ ಅಂದ್ಕೊಂಡ್ವಿ. ಇದು ನೋಡಿದ್ರೆ ದೊಡ್ಡ ಬೆಟ್ಟ ಅಂತ. ಇದು ಗೂಗಲಲ್ಲಿ ಶೂಟಿಂಗ್ ಪಾಯಿಂಟ್ ಅಂತಲೇ ಹಾಕಿದ್ದೆ. ಬಹುಶಃ 2-3 ಶೂಟಿಂಗ್ ಪಾಯಿಂಟ್ ಇದ್ದಾವೆ ಏನೋ. ಈ ಹುಡುಗರು ಎಲ್ಲಿಂದ ಬರ್ತಾಯಿದ್ದಾರೆ ನಡ್ಕೊಂಡು. ಅಯ್ಯಪ್ಪ, ದೊಡ್ಡ ಬೆಟ್ಟ ಸಾಹಸ ಬೇಡ. ನಾನಲ್ಲಿ ಬಿದ್ದೋಗ್ಬಿಡ್ತಿದ್ದೆ. ಹತ್ತತ್ತು ನಾನು ಬೀಳ್ತೀನಿ ಅಂತ ನಂಗೆ ಭಯ ಆಗೋಯ್ತು. ಅಲ್ಲಿ ಅವ್ನ ಕಾರು ಅವನ ಮೇಲೆ ಅಡ್ಡ ಬಂದ್ಬಿಟ್ಟ. ಈ ಗಾಡಿ ಬೇರೆ, ನಂಗೆ ಲಗೇಜು, ಯಪ್ಪ ಬೇಡ ಇದು. ಅವನು ನಂಗೆ ಲಿಫ್ಟ್ ಕೊಡ್ತೀರ ಅಂತ ಕೇಳ್ತಾನೆ. ಇಲ್ಲ, ಜಂಕ್ಷನ್ವರೆಗೂ ಲಿಫ್ಟ್ ಕೊಡ್ತೀರಾ? ಹೋಗೋ ಕಡೆ ಹಾಳಾದು. ಇವು ಯಾವ ಅಲ್ಲ, ಏನು ಇಷ್ಟು ಟ್ರಾಫಿಕಾ? ಅಲ್ಲಿ ಏನೂ ಇಲ್ಲ. ಅಲ್ಲಿ ನಿಂತ್ಕೊಂಡ್ರೆ ವ್ಯಾಲಿ ಕಾಣಿಸುತ್ತೆ ಅಷ್ಟೇ. ಹಾಂ, ವ್ಯಾಲಿ ಕಾಣಿಸುತ್ತೆ. 3 ದಿವಸ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಕೊನೆ ದಿವಸ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಟ್ರಾಫಿಕ್ ಛೇ, ಸಿಕ್ಕಾಪಟ್ಟೆ ಟ್ರಾಫಿಕ್. ಮೊದಲೇ ಊರು ಒಂಥರ ಸಂದಿಗೊಂದಿ. ಅದರಲ್ಲಿ ಬೇರೆ ಈ ಗೂಗಲ್ ಒಂದ್ಸರಿ ಈ ಕಡೆ ಒಂದ್ಸರಿ ಆ ಕಡೆ ರೌಂಡ್ ಹೊಡಿತಾ ಇರ್ತದೆ. ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಬಹುಶಃ ಊಟಿ ಸಿಟಿ ಮುಗೀತು ಅಂತ ಕಾಣುತ್ತೆ. ಈಗ ಒಂದು ಸ್ವಲ್ಪ ಟ್ರಾಫಿಕ್ ಕಡಿಮೆ ಅನ್ನಿಸ್ತಾ ಇದೆ. ಆಮೇಲೆ ಎಲ್ಲೂ ಊರೊಳಗೆ ನಿಲ್ಲಕ್ಕೆ ಮನಸ್ಸಾಗ್ತಾ ಇಲ್ಲ. ಇವನ್ ತಿಂಡಿನೂ ಕೂಡ ತಿಂದಿಲ್ಲ. ಆಮೇಲೆ ಗಾಡಿದೇನೋ ಬ್ಯಾಟ್ರಿ ಕಾಣಿಸುತ್ತೇನಂತ ನೋಡಿದ್ವಿ, ಎಲ್ಲೂ ಉದ್ದಕ್ಕೂ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಆದಷ್ಟು ಈ ಊಟಿಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ನೋಡಿದ್ರಾಯ್ತು ಅಂತ ಅದಕ್ಕೆ ಹೊರಟಿದ್ದೀವಿ. ಟ್ರಾಫಿಕ್ಕು ಅದೇ ಎಲ್ಲ ಕ್ರಿಸ್ಮಸ್ ಹಾಲಿಡೇ, ಇಯರ್ ಎಂಡು ತುಂಬ ಇದೆ ಕ್ರೌಡು. ಅಡ್ವೈಸಬಲ್ ಏನಂದರೆ ಯು ಅವಾಯ್ಡ್ ಇಟ್. ಇನ್ ಕೇಸ್ ಫ್ಯಾಮಿಲಿ ಬಂದ್ರಂತೂ ತುಂಬ ಹಿಂಸೆ. ಬೈಕರ್ ಹೆಂಗೋ ನುಗ್ಗಿ ಬಂದ್ವಿ, ಆದರೆ ಕಾರು ಅದೆಲ್ಲ ನೋಡಿ ಮತ್ತೆ ಇಲ್ಲಿ ಜಾಮ್. ನಾನು ಮುಗೀತು ಅಂದ್ಕೊಂಡೆ, ಮತ್ತೆ ಶುರು ಆಯಿತಾ ರಾಮ. ಕುದುರೆಯಲ್ಲಿ ಎಲ್ಲಿ ಹೋಗ್ತಾನೆ ನೀನು? ಸುಮಾರು ಕುದುರೆಗಳಿದ್ದಾವೆ, ಎಲ್ಲ ಟೂರಿಸ್ಟ್ಗೆ ಇರಬೇಕು. ಇಲ್ಲಿ ಕೆಳಗೆ ಯಾವುದಾದ್ರೂ ಒಂದು ಟೂರಿಸ್ಟ್ ಸ್ಪಾಟ್ ಇರಬೇಕು, ಅದಕ್ಕೆ ಎಷ್ಟು ಜನ ಇದ್ದಾರೆ. ನಾವು 2 ವೀಲರ್ ಇರೋದ್ರಿಂದ ಸ್ವಲ್ಪ ನುಗ್ಗಿ ಹೋಗ್ಬೋದು. ರೋಡು ಸ್ವಲ್ಪ ಅಗಲ ಇದೆ. ಜಾಮ್ ಜನ ಎಲ್ಲ ಜಾಮ್ ಮಾಡಿಬಿಡ್ತಾರೆ ರೋಡ್ಗೆ ಅಡ್ಡ ನಿಲ್ಲಿಸ್ಬಿಟ್ಟು. ಅದೊಂದು ಗೋಡು. ಟ್ರಾಫಿಕ್ ಒಂದು ಜಾಸ್ತಿ ಇರೋದೊಂದು ಜೊತೆಗೆ ಜನ ರೋಡ್ಗೆ ಅಡ್ಡ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೇನೋ ಒಂದು ಕ್ಯಾರೆಟ್ ತೊಗೋಬೇಕೇನಂದರೆ ರೋಡ್ಗೆ ಅಡ್ಡ ನೋಡಿ, ಮುಂದೆ ಮತ್ತೆ ಜಾಮ್ ಇದೆ. ನಾವೀಗ ಊಟಿ ಘಾಟ್ ಹಿಡಿತಾ ಇದ್ದೀವಿ. ಅಲ್ಲಿ ಕಲ್ಲತ್ಗಿರಿ ಇದು ಘಾಟ್ ರೋಡು ಬಿಡಲಿಲ್ಲ ನಮಗೆ, ಎಲ್ಲ ಈ ಕಡೆ ಡಿವೇಟ್ ಮಾಡಿದರು. ಸೊ ಹಾಗಾಗಿ ಇವಾಗ ಗುಡ್ಡಲೂರು ಕಡೆಯಿಂದ ಹೋಗ್ತಾ ಇದ್ದೀವಿ. ಈಗ ಒಂಚೂರು ಟ್ರಾಫಿಕ್ ಕಡಿಮೆ ಆಯಿತು. ಆಲ್ಮೋಸ್ಟ್ 30-35 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಗುಡಲೂರಿಂದ ಮಾಸಿನಗುಡಿ, ಮಾಸಿನಗುಡಿಯಿಂದ ಮಧುಮಲೈ,
ಮುದುಮಲೆಯಿಂದ ಬಂಡೀಪುರ, ಬಂಡೀಪುರದಿಂದ ಗುಂಡ್ಲುಪೇಟೆಯಿಂದ ನೋಡಬೇಕು. ಇದು ಗೂಗಲ್ ಚಾಮರಾಜನಗರ ಕಡೆಯಿಂದ ಹೋಗಂತ ತೋರಿಸ್ತಾ ಇದೆ. ಅಕಸ್ಮಾತ್ ಹಂಗೆ ಆದರೆ ಹಂಗೆ ಹೋಗ್ಬಿಡ್ತೀವಿ, ಇಲ್ಲ ಅಂದರೆ ಮಾಮೂಲು ಮೈಸೂರು ಈ ರೋಡಲ್ಲಿ ಹೋಗ್ಬಿಡ್ತೀವಿ. ನೋಡೋಣ. ಚಳಿ ಇನ್ನೂ ಕಮ್ಮಿ ಇಲ್ಲ. ಊಟಿ ಅಲ್ವಾ, 11 ಗಂಟೆ 11:15 ಆಗಿದೆ, ಆದರೂ ಇನ್ನೂ ಚಳಿ ಹಂಗೇ ಇದೆ. ಬಿಸಿಲು ಕಾಣಿಸ್ತಾ ಇದೆ, ಆದರೂ ಚಳಿ ಇದೆ. ಈ ಊಟಿ ಗುಡಲೂರು ಘಾಟ್ ಶುರು ಆಯಿತು. ಭಯಾನಕ ಇದೆ ಇದು ಕೂಡ. 3 ಸಾರಿ ಬಂದು ಆದರೂ ಕೂಡ ಮರ್ತೋಗ್ಬಿಟ್ಟಿದ್ದೀನಿ ಅಲ್ಲ ರೋಡು, ಆಮೇಲೆ ಯಾವ ಥರ ಬಂದಿದ್ವಿ ಅನ್ನೋದು. ಈ ಊಟಿಗೆ ಬೆಂಗಳೂರಿಂದ 2 ಕಡೆಯಿಂದ ಬರ್ಬೋದು. ಒಂದು ಗುಡಲೂರು, ಇನ್ನೊಂದು ಮಾಚಿನಗುಡಿ, ಕಲ್ಲಟಗಿ ಅಂತೇನೋ ಹೇಳ್ತಾರೆ. ಅಲ್ಲಿಂದ ಬರ್ಬೋದು. ಅಲ್ಲಿ ಬಿಡ್ತಾ ಇಲ್ಲ ಯಾಕೋ, ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ತುಂಬ ಒಂದು ಸ್ವಲ್ಪ ಇಕ್ಕಟ್ಟಿರಬೇಕು, ಸೊ ಹಾಗಾಗಿ ಅದು ಬಿಡ್ತಾ ಇಲ್ಲ. ಲಾಸ್ಟ್ ಟೈಮ್ ನಾವು ಹೋಗ್ಬೇಕಾದ್ರೆ ಹಂಗೆ ಹೋಗಿದ್ವಿ ಅಂತ, ಮೋಸ್ಟ್ಲಿ ಹಾಗೆ ಹೋಗಿದ್ವಿ. ಯಾಕಂದರೆ ಇದೆಲ್ಲ ಈ ಘಾಟ್ ನೋಡಿಲ್ಲ ನಾನು. ಹೇರ್ ಪಿನ್ ಬೆಂಡ್ ಅಂತ ಹಾಕಿದ್ದಾರೆ, ನಂಬರ್ ಹಾಕಿಲ್ಲ ಯಾಕೋ. ಓ ಮೈ ಗಾಡ್, ಸಾಕಾಗಿದೆ. ಇಲ್ಲೂ ಏನೋ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಎಲ್ಲ ಹಾಕಿದ್ದಾರೆ, ಟಿಕೆಟ್ ಕೌಂಟರ್ ಎಲ್ಲ ಹಾಕಿದ್ದಾರೆ. ನೀಡಲ್ ರಾಕ್ ವ್ಯೂ ಪಾಯಿಂಟ್. ಚಿಲ್ಡ್ರನ್ ಪಾರ್ಕಾ? ಎಲ್ಲೆಲ್ಲಿ ನೋಡೋಕ್ಕೆ ಜಾಗ ಇದ್ದಾವ ಅಲ್ಲೆಲ್ಲ ಟ್ರಾಫಿಕ್ ಸಖತ್ತಾಗಿದೆ. ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಚೆಕ್ ಪೋಸ್ಟ್ ಇದು, ಇಲ್ಲಿ ಚೆಕ್ ಮಾಡಿಬಿಡ್ತಾರೆ. ಈ ಪಾಸ್ ಈ ಕಡೆಯಿಂದ ಬರೋರಿಗೆ ಚೆಕ್ ಮಾಡಿ ಬಿಡ್ತಾರೆ ಇಲ್ಲಿ. ಇಲ್ಲಿಗೆ ನೀಲಗಿರಿ ಘಟ್ಟ ಮುಗೀತು ಅಂತ ಕಾಣುತ್ತೆ ಈಗ. ಗುಡ್ಲೂರು ಅಲ್ಲಿ ಪಾಪ ಎಲ್ಲೋ ಒಂದು ಎಕ್ಸೈಡ್ ಬ್ಯಾಟ್ರಿ ಇದು ಒಂದು ಫೋನ್ ನಂಬರ್ ಇತ್ತು. ಫೋನ್ ಮಾಡಿದ್ರೆ ಅವ್ರು ಓನರ್ ಬಂದು ಇವತ್ತು ಭಾನುವಾರ ಸಿಗಲ್ಲ ಯಾರು ಅಂದರು. ಹಂಗೂ ನೋಡಿ ಸ್ವಲ್ಪ ಟ್ರೈ ಮಾಡಿ ಅಂದಿದ್ದಕ್ಕೆ ಅವ್ರದ್ದು ಇನ್ನೊಂದು ಅಂಗಡಿ ಹತ್ರ ಕರ್ಕೊಂಡೋಗಿ ಅಲ್ಲಿ ನೋಡಿದ್ರೆ ಬ್ಯಾಟ್ರಿ ಅವರೆಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ಬ್ಯಾಟ್ರಿ ಕರೆಕ್ಟಾಗಿದೆ, ಬ್ಯಾಟ್ರಿ ಸಮಸ್ಯೆನೇ ಇಲ್ಲ ಅಂತಾರೆ. ಬಟ್ ಗಾಡಿ ಯಾಕೆ ಹಿಂಗೆ ಸತಾಯಿಸ್ತಾ ಇದೆ ಅಂತ ಒಂದು ತಲೆಯಲ್ಲಿ ಹುಳ ಸೇರ್ಕೊಂಬಿಟ್ಟಿದೆ. ಪಾಪ ಅವರು ಸುಮಾರು ಒಂದು 15-20 ನಿಮಿಷ ಟೆಸ್ಟ್ ಮಾಡಿದ್ರು, ಎಲ್ಲ ಥರದ್ದು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ನೋಡ್ಬೇಕಿನ್ನು ಅವರಂದರು ಇದಕ್ಕೇನು ಬ್ಯಾಟ್ರಿದೇನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗಿ ಅಂದರು. ಹಾಗಾಗಿ ಸ್ವಲ್ಪ ಮೆಂಟಲ್ ಪೀಸ್ ಆಯಿತು. ಹೊರಟಿದ್ದೀವಿ. 1:20 ಆಗಿದೆ, 1:15. ಇನ್ನೂ ಹೊಟ್ಟೆಗೆ ಏನೂ ಇಲ್ಲ. ಜೊತೆಗೆ ತಂದಿದ್ದು 1-2 ಆರೆಂಜ್ ಇತ್ತು, ಅದನ್ನು ತಿಂದ್ವಿ. ಇಲ್ಲಿಂದ ಮಾಸಿನಗುಡಿ, ಅಲ್ಲಿಂದ ಗುಂಡ್ಲುಪೇಟೆವರೆಗೂ ಯಾವುದಾದ್ರೂ ಹೋಟ್ಲು ಸಿಗುತ್ತಾ ಕರ್ನಾಟಕದ್ದು ಡೌಟೇ. ಸಿಕ್ಕರೆ ಸೇರಿಸೋದು, ಇಲ್ಲ ಅಂದರೆ ಹಾಗೆ ಹೋಗ್ತಾ ಇರೋದಷ್ಟು. ವೆಲ್ಕಮ್ ಟು ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ಇಲ್ಲಿಂದ ಶುರು ಆಯಿತು. ಆ ಕಡೆಯಿಂದ ನಾವು ಅವತ್ತು ಬಂದಿದ್ದು ಮುಗಿಯೋ ಹೊತ್ತೀಗ. ಏನಪ್ಪ ಇದು ಇಷ್ಟು ಸ್ಲೋ ಆಗಿ ಹತ್ತಿಸ್ತಾ ಇದ್ದಾರೆ ಇವರು. ಮಧುಮಲೈ ಟೈಗರ್, ಇದು ನಮ್ಮ 4ನೇ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ನಮ್ಮ ಅದೃಷ್ಟ ಇದ್ದರೆ ಆನೆ ಸೈಟಿಂಗ್ ಆಗ್ಬೋದು. ಅದು ಬಿಟ್ಟರೆ ಇನ್ನು ಜಿಂಕೆಗಳು, ಕಾಡೆಮ್ಮೆ ನೋಡೋಣ ಯಾವ ಥರ ಇರುತ್ತೋ. ಇಲ್ಲಿಂದ ನಾವು ಬಂಡೀಪುರ ದಾಟೋವರೆಗೂ ಕಾಡೆ ಇನ್ನು ಅದೊಂಥರ ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯೆ ಒಂದು ಕಡೆ ಮಾಸಿನಗುಡಿ ಬರುತ್ತೆ, ಅದು ಹೆಂಗೆ ಅದು ಹೆಂಗೆ ನಮ್ಮ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂದ್ಕೊಳ್ತೀನಿ. ಅವ್ನು ಯಾರೋ ಹುಚ್ಚ, ಅವನು ಇಳಿದಿದ್ದಾನೆ ಕೆಳಗೆ, ಹಂಗೆ ಇಳಿಬಾರ್ದು.
ನಿಂತ್ಕೊಂಡು ನೋಡ್ತಾ ಇದ್ದಾರೆ ಜನ. ನೋಡಲಿ, ಆದರೆ ಇಳಿಬಾರ್ದಂಗೆ. ಯಾವುದು ತೆಲಂಗಾಣ ಸ್ಟೇಟು. ಆನೆ ಒಂದು ಸೈಟಿಂಗ್ ಆಯಿತು. ಆನೆ ಸುಮಾರು ಸರಿ ನಾವು ಅವತ್ತು ಬಂದಾಗ ಆನೆ ಬಂದಿತ್ತಲ್ಲ, ಒಂದು ಆನೆ ಅಟ್ಟಿಸ್ಕೊಂಬಂದಿತ್ತು ನಮಗೆ ಕಾರಲ್ಲಿ ಬಂದಾಗ. ಅವತ್ತು ಬಂದಾಗ ನಾವು ಕಾರಲ್ಲಿ ಬಂದಿತ್ತಲ್ಲ. ಇಲ್ಲಿಗೆ ಆನೆಗಳು ನಾರ್ಮಲಾಗಿ ಕಾಣಿಸ್ತಾನೆ ಇರ್ತವೆ. ಟ್ರಾಫಿಕ್ ಜಾಮ್. ಮುದುಮಲೈ ಕಾಡಲ್ಲೂ ಟ್ರಾಫಿಕ್ ಜಾಮ್. ಏನಪ್ಪ ಇದು. ಅಲ್ಲೊಂದು ಏನೋ ಇದೆ, ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲೂ ಏನೋ ಇದೆ. ಓ, ಅಲ್ಲ ಆನೆ ಇದೆ. ತೆಗೀತು, ಝೂಮ್ ಮಾಡಿ ತೆಗಿ. ಹಿಂಗೆ ನಿಂತ್ಕೋಬಾರ್ದು ಆ್ಯಕ್ಚುಲಿ. ನಿಂತ್ಕೊಂಡು ಜಾಮ್ ಮಾಡಬಾರ್ದು. ಪೊಲೀಸ್ ಹೋಗ್ತಾ ಇದ್ದಾನೆ, ಅವನಾದರೂ ಹೇಳ್ತಾನೆ ಅಂದ್ರೆ. ಸೊ 2 ಆನೆ ಕಾಣಿಸ್ತು. ಇವತ್ತು 4 ಆನೆಗಳು ಕಾಣಿಸ್ತು. ಅಲ್ಲೊಂದು ಆನೆ ದೊಡ್ಡದಾಗಿದೆ, ಒಳ್ಳೆ. ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಭ್ಯಾಸ ಇರುತ್ತಾನಪ್ಪ. ನೋಡಿ, ಕೆಳಗಡೆ ಅಲ್ಲಿ ಬಟ್ಟೆ ಒಕ್ಕೊಂತ ಇದ್ದಾರೆ, ಅಲ್ಲೇ ಪಕ್ಕದಲ್ಲೇ ಆನೆ ಇದೆ. ಇದು ಸಾಕಿರೋ ಆನೆ ಇರಬೇಕು. ಇಲ್ಲ, ಅದು ಕಾಡಲ್ಲೇ ಇದೆ. ನೋಡ್ತಾ ಇದ್ದಾರೆ ಇವರು, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದು ಮಾಸಿನ ಗುಡಿ. ಇಲ್ಲಿ ಎಲ್ಲ ಮೋಸ್ಟ್ಲಿ ಊಟಿ ಈ ಕಡೆ 36 ಕಿಲೋಮೀಟ್ರು, ಕೂನೂರು 56. ಇದು ಸ್ವಲ್ಪ ಲಾಂಗ್ ಆಗುತ್ತೆ ನಾವು ಬಂದಿರೋದು. ನಾವು ಅವತ್ತು ಇಲ್ಲಿವರೆಗೂ ಬಂದು ವಾಪಸ್ ಹೋದ್ವಿ ನೋಡಿ. ಅವತ್ತು ನಾನು ನೀವು ಸುಮುಖ ಎಲ್ಲ ಇಲ್ಲಿ ಮುದುಮಲೈ. ಎಲ್ಲ ಬಾ ತುಂಬ ಜನ ಇದ್ದಾರೆ ಟೂರಿಸ್ಟ್ ಎಲ್ಲ ಸಫಾರಿಗೆ. ಕರ್ನಾಟಕದಲ್ಲೆಲ್ಲ ಸಫಾರಿ ಸ್ಟಾಪ್ ಮಾಡಿದ್ದಾರೆ ಅಂತಿದ್ರಪ್ಪ, ಏನಾಯ್ತಾನ. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಮುದುಮಲೈ ಟೈಗರ್ ರಿಸರ್ವ್. ಇಲ್ಲಿಗೆ ತಮಿಳ್ನಾಡು ಮುಗೀತು. ತಮಿಳ್ನಾಡು ಮುಗೀತು, ಇವಾಗ ಕರ್ನಾಟಕ ಎಂಟ್ರ್ ಆಗ್ತೀವಿ. ಥ್ಯಾಂಕ್ ಯು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುದುಮಲೈ. ಅಲ್ಲಿ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಇದು ಬಂಡೀಪುರ. ಇವಾಗ ಅದು ಮುದುಮಲೈ, ಇದು ಬಂಡೀಪುರ. ಯಪ್ಪ, ಆನೆ ನೋಡಿ ಎಷ್ಟು ಹತ್ರ. ಮೈ ಗಾಡ್. ನೋಡ್ದ, ತೆಗೆದ ಫೋಟೋ. ರೋಡಿಗೆ ಬಂದ್ಬಿಡ್ತು. ರೋಡ್ ಕ್ರಾಸ್ ಮಾಡ್ತಾ ಇದೆ. ಮೈ ಗಾಡ್, ಜಸ್ಟ್ ಮಿಸ್ ನಾವು. ಅದು ಅಂದರೆ ಅದು ಮರಿ ಇಲ್ಲ, ಅದಕ್ಕೆ ಹಲ್ಲ ಇದೆ. ಹಿಂದೆ ಇನ್ನೂ ಇರ್ಬೋದು. ಅದು ಆರಾಮಾಗಿ ದಾಟ್ತು. ಇದು ಬಂಡೀಪುರ ಫಾರೆಸ್ಟ್ ಆಫೀಸ್. ಅದು ಅವಾಗೆಲ್ಲ ಸಫಾರಿ ಅದಕ್ಕೆಲ್ಲ ಇಲ್ಲಿ ಟಿಕೆಟ್ ಕೌಂಟ್ರ್ ಎಲ್ಲ ಕೊಡ್ತಿದ್ರು. ಹಂಗೆ ಇಲ್ಲಿ ಸ್ಟೇ ಎಲ್ಲ ಇತ್ತು. ಈ ನಡುವೆ ಸ್ಟೇನೂ ಸ್ಟಾಪ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಯಾಕಂದರೆ ಒಂದು 2-3 ತಿಂಗಳಿಂದ ಹುಲಿ ದಾಳಿ ಅದು ಇದು ತುಂಬ ಇದಾಯಿತು ಇನ್ಸಿಡೆಂಟ್ಗಳು. ಸೊ ಹಂಗಾಗಿ ಎಲ್ಲವೂ ಸ್ಟಾಪ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ ಕೇಳಿದ್ದೀನಿ. ಆವಾಗ ಇಲ್ಲೆಲ್ಲ ಚೆನ್ನಾಗಿತ್ತು. ನಾವು ಇಲ್ಲಿ 2-3 ಸಾರಿ ನಮ್ಮ ಕ್ಯಾಟ್ ಒಂದು ಪ್ರೋಗ್ರಾಮ್ ಇದ್ದಾಗ ಬಂದು ಇಲ್ಲಿ ಸ್ಟೇ ಮಾಡಿದ್ವಿ. ಆಮೇಲೆ ಲಾಸ್ಟ್ ಟೈಮ್ ಅಂದರೆ ಒಂದು 4 years ಬ್ಯಾಕ್ ಬಂದಿದ್ವಿ ಒಂದು ಸರಿ ಫ್ಯಾಮಿಲಿ. ಅವಾಗೆಲ್ಲ ಇಲ್ಲಿ ಇತ್ತು. ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ, ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಹಾಳು ಬಿದ್ದೋಗಿದೆ ಅಂದಂಗೆ, ಏನಿಲ್ಲ. ಇಲ್ಲಿಗೆ ಬಂಡೀಪುರ ಅರಣ್ಯ ಮುಗೀತು. ಮೊದಲು ಆರ್ಚ್ ಇತ್ತು, ಯಾಕೋ ತೆಗೆದುಬಿಟ್ಟಿದ್ದಾರೆ. ಈ ಥರ ಒಂದು ಆರ್ಚ್ ಇತ್ತು. ಇಲ್ಲೂ ಎಲ್ಲ ಟಿಕೆಟು. ಕಾರ್ಗಳಿಗೆ 20,
ಲಾರಿಗೆ 50. ಇನ್ನೇನು ಗುಂಡ್ಲುಪೇಟೆ ಬಂತು. ಮುಂದೆ ಗುಂಡ್ಲುಪೇಟೆ ದಾಟಿ, ಗುಂಡ್ಲುಪೇಟೆ ಇಲ್ಲಿ ಡಿವಿಷನ್ ಇದೆ, ಇಲ್ಲಿ ನೋಡಬೇಕು. ಇಲ್ಲಿ ಯಾವುದೋ ಒಂದು ಸತ್ಕಾರ್ ಹೋಟ್ಲ್ ಅಂತ ಅಲ್ಲಿ ಬೋರ್ಡ್ ನೋಡಿದೆ ಒಂದು ಸುಮಾರು ಕಡೆ. ಊಟ ಮಾಡಿಕೊಂಡು ಆಮೇಲೆ ಹೊಡ್ತೀವಿ. ಇನ್ನೂ ಆಲ್ಮೋಸ್ಟ್ 200 ಹತ್ತತ್ರ ಇರಬೇಕು. ಗ್ರೀನ್ ವ್ಯಾಲಿ ಇದೆಲ್ಲ ಸತ್ಕಾರ್ ಅಂತಿತ್ತು ಹೆಸರು. ನೋಡೋಣ. ಟೈಮ್ ಆಗಿದೆ 2:45. ಇವತ್ತು ನಾನ್ ಸ್ಟಾಪ್ ಊಟ ಮಾಡಲಾರ್ದೆ ಬರ್ತಾಯಿದ್ದೀವಿ. ಅಲ್ಲಿ ಸುಮಾರು 1 ಅವರ್ ಗಾಡಿ ರಿಪೇರಿಗೆ ನಮ್ಮದು ಮೀಸಲಿಟ್ವಿ. 1 ಅವರ್, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಓಕೆ, ಅದು ಒಂದು ಟೆನ್ಷನ್ ಇತ್ತು ತಲೆಯಲ್ಲಿ, ಬ್ಯಾಟ್ರಿ ಅಂತ. ಅದು ಕ್ಲಿಯರ್ ಆಯಿತು. ಇಲ್ಲಿ ಮುಂದೆ ಇದು ಜಂಕ್ಷನ್. ಇದು ಈ ಕಡೆಯಿಂದ ವಾಯ್ನಾಡು, ಆ ಕಡೆಯಿಂದ ಬರೋದು ಇಲ್ಲಿಗೆ ಬರುತ್ತೆ, ಈ ಕಡೆ ಊಟಿಯಿಂದ ಬರೋದು ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಇದು ಜಂಕ್ಷನ್. ಇದು ಎಲ್ಲಿದೆ ಹೋಟ್ಲು? ಸತ್ಕಾರ್ ಹೋಟ್ಲಂತೆ. ನೋಡ್ಬಿಟ್ಟು ಆಮೇಲೆ ಮತ್ತೆ ಮುಂದೆ ಹೋಗ್ತೀವಿ. ಈಗ ಹೊಟ್ಟೆ ಹಸಿತಾ ಇದೆ, ಈಗ ಊಟ ಮಾಡಲೇಬೇಕು, ಇಲ್ಲಾಂದರೆ ಬಾಡಿ ಅಷ್ಟೇ ಡಮಾರ್. ಸೊ ಊಟನೇ ಮುಗಿಸ್ಬಿಡ್ತೀವಿ, ಯಾಕಂದರೆ ಬೆಳಗ್ಗೆ ತಿಂಡಿ ಇಲ್ಲ, ಸ್ನ್ಯಾಕ್ಸ್ ಇಲ್ಲ. ಇಲ್ಲೇನು ಟ್ರಾಫಿಕ್ ಜಾಮ್ ಇದೆ ಇಲ್ಲಿ ಹೋಟ್ಲಲ್ಲಿ. ಎಂಥ ಮಾರ್ರೆ ಇದು. ಏನು ಮಾಡೋಣ? ಶಬರಿ ಗ್ರ್ಯಾಂಡ್ ಅಂತಿತ್ತು. ಇಲ್ಲೂ ಒಳಗೆ ಹೋಗೋಣ ಅಂತ ನೋಡಿ. ಹೆಂಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೂ ಆಯಿತು. ಅವ್ನು ಲೇಟ್ ಮಾಡಿಕೊಟ್ರೆ ಒಳ್ಳೇದಾಯ್ತು ಬಿಡು. 2 ವೀಲರ್ಗೆ ಜಾಗ ಇಲ್ವಲ್ಲಪ್ಪ ಇಲ್ಲಿ. ಹಾಕಿದ್ದು ಸತ್ಕಾರ ಯಾವುದಾಯ್ತು ಅದು ನೋಡಿದ್ರೆ ಅಲ್ಲಿ ಜನ ಜಾತ್ರೆ. ಕೊನೆಗೆ ಇದು ಯಾವುದು ಸಿದ್ಧಗಂಗಾ ಕೆಫೆ ಅಂತ ಸಿಕ್ತು. ಒಳ್ಳೆ ಊಟ ಇತ್ತು, ಖಾಲಿ ಇತ್ತು. ಊಟ ಮುಗಿಸಿದ್ವಿ. ಇಲ್ಲಿಂದ ಪ್ರಯಾಣ. ಇಲ್ಲಿಂದ ಮನೆ ಇನ್ನೂ 192 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಚಾಮರಾಜನಗರ ಕಡೆಯಿಂದ ಹೋಗುವಂತ ಇದೆ. ಇನ್ನು ಚಾಮರಾಜನಗರ 13 ಕಿಲೋಮೀಟ್ರ್ ಇದೆ. ಅದು ಅಲ್ಲಿಂದ ಕೊಳ್ಳೇಗಾಲದಿಂದ ಮಳವಳ್ಳಿ ಆ ಥರ ಹೋಗುತ್ತೆ ರೋಡು. ಊಟ ಭರ್ಜರಿ ಊಟ ಆಯಿತು. ಬೆಳಗ್ಗೆ ತಿಂಡಿ ಎಲ್ಲ ಮಿಸ್ ಆಗಿರೋದ್ರಿಂದ ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಚೆನ್ನಾಗಿತ್ತು ಊಟ. ಒಂದು ಕಲ್ತಿರೋ ಪಾಠ ಏನಂದರೆ, ನಾವು ಯಾವುದೇ ಒಂದು ಗೂಗಲ್ ರಿವ್ಯೂ ಅಂತೆ ಅದಂತೆ ಇದಂತೆ ಹಿಡ್ಕೊಂಡು ಹೋದರೆ 1 ಗಂಟೆ ಹೋಟ್ಲಲ್ಲಿ ಟೈಮ್ ಕೊಡಲೇಬೇಕು. ಹಾಗೆ ಬಂದರೆ ಯಾವುದೋ ಒಂದು ಖಾಲಿ ಹೋಟ್ಲಿತ್ತು, ತುಂಬ ಚೆನ್ನಾಗೂ ಇತ್ತು, ಒಳ್ಳೆ ಎಕಾನಮಿ ಇತ್ತು ಊಟ. ಆ ಥರ ಸುಮ್ಮನೆ ಕಾಯ್ಕೊಂಡಿದ್ದು ಇವಾಗಲೇ ಲೇಟ್ ಆಗಿದೆ ನಮಗೆ. ಗಾಡಿ ಬ್ಯಾಟ್ರಿ ಇಶ್ಯೂ ಅಲ್ಲೇ 1-1.5 ಗಂಟೆ ಇವತ್ತು ಲೇಟು. ಅದ್ರ ಮಧ್ಯೆ ಮತ್ತೆ ಊಟಕ್ಕೆ 1 ಅವರ್ ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಹೋಟ್ಲ್ ಚೇಂಜ್ ಮಾಡಿದ್ವಿ. ಅದು ಒಂಥರ ಡಿಸಿಷನ್ ಚೆನ್ನಾಗಿತ್ತು, ಕರೆಕ್ಟಾಗಿತ್ತು. ಆಮೇಲೆ ಇನ್ನೊಂದು ಗೂಗಲ್ ಹೇಳ್ತು ಮೈಸೂರು ಕಡೆ ಹೋಗಬೇಡಿ, ಈ ಕಡೆ ಹೋಗಿ ಅಂತ. ಸರಿ ನೋಡೋಣ, ಅದ್ರ ಮಾತು ಕೇಳಿದ್ರಾಯ್ತು ಅಂತ ಈ ಕಡೆ ಹೊರಟಿದ್ವಿ. ಸಿಂಗಲ್ ರೋಡು ಸ್ವಲ್ಪ ರಿಸ್ಕೆ, ಬಟ್ 2 ವೀಲರ್ ಓಕೆ. 4 ವೀಲರ್ ಆದರೆ ನಿಮಗೆ ಬೇಜಾರಾಗುತ್ತೆ. ಓವರ್ಟೇಕು ಅದು ಇದು ಸ್ವಲ್ಪ ಎಲ್ಲ ಚಾಲೆಂಜಿಂಗ್ ಇರುತ್ತೆ. 2 ವೀಲರ್ ಆದರೆ ಓಕೆ. ರೋಡ್ ಒಂದು ಕಂಡೀಷನ್ ಚೆನ್ನಾಗಿದ್ದರೆ ಸಾಕು. ಹಾಗಾಗಿ ಇದನ್ನು ಆರಿಸ್ಕೊಂಡಿದ್ದೀವಿ. ಇದ್ರ ಪ್ರಕಾರ ನಾವು ಮನೆಗೆ 7:15 ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಅದು ನಾನ್ ಸ್ಟಾಪ್ ಹೋದರೆ. ಅದು 200 ಕಿಲೋಮೀಟ್ರ್ ನಾನ್ ಸ್ಟಾಪ್ ಸ್ವಲ್ಪ ಕಷ್ಟನೇ. ಅಟ್ಲೀಸ್ಟ್ ಒಂದು 8 ಗಂಟೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅನ್ನೋ. ಅವರೂರು ಚಾಮರಾಜನಗರಕ್ಕೆ ಸ್ವಾಗತ ಆ ಥರ ಬೋರ್ಡ್ ಇತ್ತಲ್ಲಿ. ಇಲ್ಲಿ ಮುಂದೆ ಒಂದು ಸರ್ಕಲ್ ಬರುತ್ತಂತೆ, ಅಲ್ಲಿ ಲೆಫ್ಟ್ ತಗೋಬೇಕು.
ಇಲ್ಲಿವರೆಗೂ ನಮ್ಮ ಜರ್ನಿ ಆಗಿದೆ 927 ಕಿಲೋಮೀಟ್ರ್. ನಾವು ಅಂದ್ಕೊಂಡಿದ್ದು 1500 ಅಂತ. ಬಟ್ ಏನಂದರೆ ಕೆಲವೊಂದು ಕಟ್ ಮಾಡಿಬಿಟ್ವಿ. ಹತ್ತಿರಪಲ್ಲಿ ಆ ಕಡೆ ಕೇರಳ, ಯಾಕಂದರೆ ಸುಮ್ಮನೆ ಅಲ್ಲಿ ಹೋಗೋದ್ರಲ್ಲಿ ಏನು ವರ್ತಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಅದನ್ನು ಕಟ್ ಮಾಡಿದ್ವಿ. ಈಗ ಮನೆಗೆ ಹೋಗೋಷ್ಟರಲ್ಲಿ 1100 ಆಗ್ಬೋದು, 1100 ಆಗ್ಬೋದು. ಇದು ಮತ್ತು ಹೈವೇಗೆ ಬಂತಿದ್ದು. ನಾವು ಫಸ್ಟ್ ಡೇ ಇದೇ ಹೈವೇಯಲ್ಲಿ ಕೊಯಂಬತ್ತೂರು ಇದು ಯಾವುದಾದ್ರು ಪೊಲ್ಲಾಚಿ ಕಡೆ ಹೋಗಿದ್ವಿ. ಇವಾಗ ಮತ್ತೆ ಅದೇ ಹೈವೇಗೆ ಬಂದು ಜಾಯ್ನ್ ಆದ್ವಿ. ಇನ್ನು ಜರ್ನಿ 3 ಗಂಟೆ 20 ನಿಮಿಷ. ನೋಡೋಣ ಯಾವ ಥರ ಇರುತ್ತೆ, ಯಾವ ಥರ ಚಾಲೆಂಜಸ್ ಬರುತ್ತೆ. ನಾವು ಮೊದಲನೇ ದಿವಸನೂ ಇದೇ ಜಂಕ್ಷನಲ್ಲಿ ಲೆಫ್ಟ್ ತಗೊಂಡು ಇದು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ಮತ್ತೆ ಅದೇ ಜಾಗಕ್ಕೆ ಬಂದು ಸೇರಿದ್ವಿ. 4th ಡೇ ಇವತ್ತು. ಇವತ್ತು ಪ್ರಯಾಣ ಶುರುವಾಗಿದ್ದು ಕೂನೂರಿಂದ. ಕೂನೂರು ಅಂದರೆ ಊಟಿಯಿಂದ ಆಚೆ ಸ್ವಲ್ಪ ದೂರ, ಅಲ್ಲಿಂದ ಶುರು ಆಗಿದ್ದು ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಇನ್ನು 127 ಕಿಲೋಮೀಟ್ರ್ ಬಾಕಿ ಇದೆ. 2.25 ಗಂಟೆ ಜರ್ನಿ ತೋರಿಸ್ತಾ ಇದೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಇದ್ದರೆ 2.25, ಇಲ್ಲ ಅಂದರೆ ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದೇ ಜಂಕ್ಷನಲ್ಲಿ ನಾವು ಲೆಫ್ಟಿಗೆ ಹೋಗಿದ್ದು. ಹೇಮಾ, ಇಲ್ಲೇ ಶಂಭುಲಿಂಗೇಶ್ವರ ಬೆಟ್ಟ ನೆನಪಾಯ್ತಾ? ಹೊಸ ಬ್ರಿಡ್ಜ್ ರೆಡಿ ಆಗಿದೆ ಅಂತ ಕಾಣುತ್ತೆ. ಈ ಕಡೆ ಬಂದೋಗಿ ಸುಮಾರು 2-3 ವರ್ಷಗಳಿಗಿಂತ ಜಾಸ್ತಿನೇ ಆಯಿತು. ಆ ಕಡೆ ಎಲ್ಲೋ ಹಳೆ ಬ್ರಿಡ್ಜ್ ಇತ್ತು ಅಂತ ಕಾಣುತ್ತೆ. ಇದು ಹೊಸ ಬ್ರಿಡ್ಜ್. ಇದು ಅಲ್ಲಿದೆ ಹಳೆ ಬ್ರಿಡ್ಜ್, ಅಲ್ಲಿದೆ ಹಳೆ ಬ್ರಿಡ್ಜ್. ತುಂಬ ಜನ ಹೋಗ್ತಾ ಇದ್ದಾರೆ. ಇದು ಕಾವೇರಿ ನದಿ. ಕಾವೇರಿ ಹೊಸ ಬ್ರಿಡ್ಜ್. ನಾವೀಗ ಮಳವಳ್ಳಿ ಊರಿಗೆ ಬಂದ್ವಿ. ಇಲ್ಲಿ ಕನಕಪುರ ರೋಡ್ ತಗೋ ಅಂತ ಹೇಳ್ತಾ ಇದೆ ಗೂಗಲ್ಲು. ನೋಡೋಣ, ಅದ್ರ ಮಾತ್ರ ಕೇಳ್ಬಿಡ್ತೀನಿ ಇವತ್ತು. ಯಾಕಂದರೆ ಮೈಸೂರು ರೋಡು ಪಕ್ಕ ರಾಮನಗರದಿಂದ ನಮ್ಮ ಆರ್ಚ್ವರೆಗೂ ಫುಲ್ಲು ಜಾಮ್ ಇರುತ್ತೆ. ಇದೇನಾದರೂ ಸ್ವಲ್ಪ ಓಕೆ ಇರ್ಬೋದಾ? ಸಜೆಸ್ಟ್ ಮಾಡ್ತಾಯಿದೆ ಗೂಗಲು. ಸರಿ, ಯಾಕೆ ನೋಡಬಾರ್ದು ಅಂತ ಹೊರಟಿವಿ. ಟೈಮ್ ಆಗಿದೆ 5:15. 5:15 ಆಗಿದೆ. ಇನ್ನು 94 ಕಿಲೋಮೀಟ್ರ್ ಇದೆ ಮನೆ. 2 ಗಂಟೆ 5 ನಿಮಿಷ ತೋರಿಸ್ತಾ ಇದೆ, 3 ನಿಮಿಷ. ನೋಡೋಣ. 7:15, 7:15, 8. ಓಕೆ. ನಾವೀಗ ಕನಕಪುರಕ್ಕೆ ಬಂದ್ವಿ. ಟೈಮ್ ಆಗಿದೆ 5:59, 6 ಗಂಟೆ ಆಗಿದೆ. ಈ ರೋಡ್ ಪರವಾಗಿಲ್ಲ, ಸ್ವಲ್ಪ ಟ್ರಾಫಿಕ್ ಅಂಥದ್ದೇನಿಲ್ಲ. ಆದರೆ ಮುಂದೆ ಏನಿರುತ್ತೆ ಗೊತ್ತಿಲ್ಲ. ಇನ್ನು ಮನೆ ಗೂಗಲ್ ತೋರಿಸ್ತಾ ಇದೆ 50 ಕಿಲೋಮೀಟ್ರ್, 1 ಗಂಟೆ 9 ನಿಮಿಷ. ಕನಕಪುರನೂ ಇದು ಬೈಪಾಸ್ ಆಗಿದೆ ಅಂತ ಕಾಣಿಸ್ತದೆ ಯಾಕಂದರೆ ಆ ಕಡೆ ಊರೊಳಗೆ ಆ ಕಡೆ ತೋರಿಸ್ತಾ ಇತ್ತು. ಇದು ಬೈಪಾಸ್ ಆಗಿರಬೇಕು. ನಮ್ಮ ಜರ್ನಿ ಹೆಂಗೆ ಮುಗಿಯೋಕ್ಕೆ ಬರುತ್ತೋ ಆವಾಗ ನಮ್ಮ ಬಾಡಿ ಮೈಂಡು ಎಲ್ಲ ಒಂಥರ ಸುಸ್ತಾಗೋಕ್ಕೆ ಶುರು ಆಗಿಬಿಡುತ್ತೆ. ನಾಳೆಯಿಂದ ಮತ್ತು ಅದೇ ಜಂಜಾಟ, ಅದೇ ದೈನಂದಿನ ಬದುಕು. ಆ ಕಡೆ ಗಮನ ಹೋಗೋಕ್ಕೆ ಶುರು ಆಗುತ್ತೆ. ಈ ಒಂದು 4 ದಿವಸ ನಾನು ನಮ್ಮ ಮಡದಿಯವರು ಜೊತೆಯಾಗಿ ಕಳೆದಿದ್ದು ಮೊದಲನೇ ಸಲ. ಇದು ಬೈಕ್ ಟ್ರಿಪ್. ಇದು 4 ದಿವಸ ಒಟ್ಟಿಗೆ ಒಂಥರ ಚಾಲೆಂಜಿಂಗ್ ಇತ್ತು.
ಅವರಿಗೆ, ಯಾಕಂದರೆ ಅವರಿಗೆ ಫಸ್ಟು ಅನುಭವ ಇದು. ಹಾಗಾಗಿ ಅವರು ಕಂಫರ್ಟ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಜರ್ನಿಯ 1000 ಕಿಲೋಮೀಟ್ರ್ ಮುಗೀತು. ಇವಾಗ ನಮ್ಮದು ಬೋಡೋಮೀಟ್ರ್ ತೋರಿಸ್ತಾ ಇದೆ 1036 ಕಿಲೋಮೀಟ್ರು. ಮನೆಗೆ ಹೋಗೋಷ್ಟರಲ್ಲಿ ಇನ್ನೊಂದು 50 ಅಂದರೆ 1100 ಕಿಲೋಮೀಟ್ರ್ ಆಗ್ಬೋದು. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಒಂಥರ ಚೆನ್ನಾಗಿದೆ ಇದು. ಒಂಥರ 2025 ಮೆಮೊರೇಬಲ್ ಜರ್ನಿ ಇದು. ಆಮೇಲೆ ಇದೇ 2025ರಲ್ಲಿ ಏಪ್ರಿಲಲ್ಲಿ ನನ್ನ ಮಗನನ್ನು ಕರ್ಕೊಂಡು ನಾನು ಪುಣೆ, ಮುಂಬೈ, ಹೈದರಾಬಾದ್, ಬೆಂಗಳೂರು ಮತ್ತು ಉಡುಪಿ ಅಷ್ಟು ಮಾಡಿದ್ದೆ. ಅದೊಂದು 2600 ಚಿಲ್ಲರೆ ಏನೋ ಇತ್ತು. ಇದು 2ನೇ ಮೆಮೊರೇಬಲ್ಲು. ಹಾಗಾಗಿ 2025 ಒಂಥರ ಬೈಕ್ ಟ್ರಿಪ್ಪಲ್ಲಿ ನನ್ನ ಜೀವನದಲ್ಲಿ ಒಂಥರ ಮೈಲಿಗಲ್ಲೇ, ಮಗನೊಟ್ಟಿಗೆ ಮತ್ತು ಮಡದಿಯೊಟ್ಟಿಗೆ. ನೋಡಬೇಕು 2026 ಇನ್ನು ಏನೇನು ಜರ್ನಿ ನಮ್ಮ ಕೈಯಿಂದ ಮಾಡಿಸತ್ತೋ ನೋಡಬೇಕು. ಕತ್ಲಾಯಿತು, ಇನ್ನೇನು ಸೂರ್ಯ ಮುಳುಗಿದ್ದಾನೆ. ಬೆಂಗಳೂರು ಟ್ರಾಫಿಕ್ ನಮಗೆ ಕಾಯ್ತಾ ಇರ್ಬೋದು ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ 4 ಡೇಸ್ ಲಾಂಗ್ ವೀಕೆಂಡ್ ಇತ್ತು, ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋರೆ ಮನೆಗೆ. ಒಂಥರ ಟ್ರಾಫಿಕ್ ಚಾಲೆಂಜಿಂಗ್ ಇರ್ಬೋದು, ನೋಡೋಣ. ಯಾವುದು ಹಾಸ್ಪಿಟ್ಲಾ? ಹಾಂ, ಮೆಡಿಕಲ್ ಕಾಲೇಜಾ? ಕನಕಪುರ ರೋಡಲ್ಲಿ ಟೋಲ್ ಶುರುವಾಗಿದ್ದು ನಂಗೆ ಗೊತ್ತೇ ಇಲ್ಲ. ಮೈ ಗಾಡ್, ಅದಕ್ಕೆ ಇಷ್ಟು ರೋಡ್ ಚೆನ್ನಾಗಿದೆ. ಎಲ್ಲ ಊರುಗಳಲ್ಲಿ ಬೈಪಾಸ್ ಇದೆ, ಸಖತ್ತಾಗಿ ಬಂದು. ಟೋಲ್ ಆಗಿಬಿಟ್ಟಿದೆ. ಓ ಎಲ್ಲ ಬೈಕರ್ಸ್ಗಳು ಅದೆಷ್ಟು ಜನ ಇದ್ದಾರೆ ನೋಡಿ. ಇವನು ಕಾರ್ನವನು ಯಾವ ಕಡೆ ನುಗ್ತಾ ಇದ್ದಾನೆ ಇವನು. ಇನ್ನೇನು ನಮ್ಮ ಜರ್ನಿ ಮುಗಿತಾ ಬಂತು. ಮನೆ ಇನ್ನೊಂದು 1 ಕಿಲೋಮೀಟ್ರ್ ಅಷ್ಟೇ. ಸೊ ಇವತ್ತು ಇಡೀ ದಿನ ಸ್ವಲ್ಪ ಜರ್ನಿನೇ ಆಯಿತು. ಟ್ರಾಫಿಕ್ಕು, ಆಮೇಲೆ ಸ್ವಲ್ಪ ಗಾಡಿ ಕಿರಿಕಿರಿ. ಸೊ 4th ಡೇ ಚಾಲೆಂಜಿಂಗ್ ಇತ್ತು. ಸೊ ಇಲ್ಲಿಗೆ ನಮ್ಮ ಈ 4 ದಿವಸದ ದಂಪತಿಗಳ ಟ್ರಾವೆಲ್ ವ್ಲಾಗ್ ಮುಗಿಸ್ತೀವಿ. ಸೊ ನಮ್ಮದು ಫಸ್ಟ್ ಡೇ ಬೆಂಗಳೂರಿಂದ ಪೊಲ್ಲಾಚಿ, ಸೆಕೆಂಡ್ ಡೇ ಪೊಲ್ಲಾಚಿಯಿಂದ ವಾಲ್ಪರೈ, ಥರ್ಡ್ ಡೇ ವಾಲ್ಪರೈಯಿಂದ ಊಟಿ, 4th ಡೇ ಊಟಿಯಿಂದ ಬೆಂಗಳೂರು. ಸೊ ಎಲ್ಲ ಸೇರಿ 1093 ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ 95 ಆಗ್ಬೋದು. ಸೊ ಅಷ್ಟು ಜರ್ನಿ ಆಗುತ್ತೆ. ಸೊ ಒಂಥರ ಚೆನ್ನಾಗಿದೆ. ಯಾರೇ ಕಪಲ್ಸ್ ಆಗಲಿ ಅಥವಾ ಯಾರೇ ಫ್ರೆಂಡ್ಸ್ ಆಗಲಿ ನೀವು ಪ್ಲ್ಯಾನ್ ಮಾಡ್ಬೋದು. ಚೆನ್ನಾಗಿದೆ ಒಂಥರ. ಟ್ರೈಲ್ ಮಾತ್ರ ವಾಲ್ಪರೈ ಮಾತ್ರ ಎಕ್ಸಲೆಂಟ್ ಅದು. ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.